ಹಾಯ್ ಫ್ರೆಂಡ್ಸ್, ಇವತ್ತು ನನಗೆ 2 ದಿನ ಕಾಂಚೀಪುರಂ ಡ್ಯೂಟಿ ಬಂದಿತ್ತು. ಸರಿ ಅಂತೇಳಿ ಗಾಡಿ ತೊಗೊಂಡು ಸೀದಾ ಕಸ್ಟಮರ್ ಪಾಯಿಂಟಿಗೆ ಹೋದೆ. ಕಸ್ಟಮರ್ ಪಾಯಿಂಟಿಗೆ ಹೋದ್ಮೇಲೆ ಕಸ್ಟಮರ್ ಬಂದರು. ಕಸ್ಟಮರ್ ಕರ್ಕೊಂಡು ಸೀದಾ ನಾನು ಹೊಸೂರು ಕಡೆಯಿಂದ ತಮಿಳ್ನಾಡಿಗೆ ಎಂಟ್ರಿ ಆದೆ. ಇದು ನಮ್ಮ ಕರ್ನಾಟಕ ಬಾರ್ಡ್ರು. ಏನೋ ಬಾರ್ಡ್ರ್ ಕ್ರಾಸ್ ಮಾಡೋಕೆ ಒಂಥರ ಮನಸ್ಸಿಗೆ ಬೇಜಾರು. ಹಂಗೆ ಅಂದೆ ಹೋಯ್ತಾ ಹೋಟ್ಲಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಊಟಕ್ಕೆ ನಿಲ್ಲಿಸಿದ್ದೆ. ಆಮೇಲೆ ನನಗೆ ಕರೆದ್ರು ಊಟಕ್ಕೆ, ನಾನು ಹೋಗಲಿಲ್ಲ. ಆಮೇಲೆ ಅವರೇ ಕಸ್ಟಮರು ಪಾಪ 2 ಪರೋಟ ಒಂಚೂರು ಗ್ರೇವಿ ತೊಗೊಬಂದಿದ್ರು. ಸರಿ ಅಂತೇಳಿ ನಾನು ತಿನ್ಕೊಂಡೆ. ಹಂಗೆ ತಿನ್ಕೊಂಡು ಸರಿ ಕಾಂಚೀಪುರಂ ಕಡೆ ಮೂವ್ ಮಾಡೋಣ ಅಂತ ಮೂವ್ ಮಾಡಿದೆ. ಕಾಂಚೀಪುರಂ ಕಡೆ ಹೋಯ್ತಾ ಸಿಟಿ ಎಂಟ್ರಿ ಆದ್ವಿ. ಸಿಟಿ ಎಂಟ್ರಿ ಆದ್ಮೇಲೆ ಒಂದು ಬ್ರಿಡ್ಜ್ ಸಿಗುತ್ತೆ. ಬ್ರಿಡ್ಜ್ ಮೇಲೆ ಹೋಯ್ತಾ ಒಂದು ಗೋಪುರ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಗೋಪುರ. ಹಂಗೆ ವೀಡಿಯೋ ಮಾಡ್ಕೊಂಡು ಸಿಟಿ ಒಳಗೆ ಬಂದ್ವಿ. ಸಿಟಿ ಬರೋತ್ತಿಗೆ ರಾತ್ರಿ ಆಗಿತ್ತು. ಕಸ್ಟಮರನ್ನು ಡ್ರಾಪ್ ಮಾಡಿ ನಾನು ಒಂದು ರೌಂಡ್ ಹಾಕೋಣ ಸಿಟಿ ಅಂತೇಳಿ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇತ್ತು. ಒಳಗೆ ಹೋಗಿ ನೋಡ್ತೀನಿ, ಫುಲ್ಲು ರಶ್ ಇತ್ತು. ಏನೋ ಸುಬ್ರಹ್ಮಣ್ಯ ಸ್ವಾಮಿದು ರಥೋತ್ಸವ ಅಂತೆ. ನಾನು ಇದು ಟೈಮಿಗೆ ಕರೆಕ್ಟಾಗಿ ರಥ ಬಂತು. ಹಂಗೆ ದೇವರು ಹತ್ತಿರದಲ್ಲಿ ನೋಡ್ದಂಗೆ ಆಯಿತು ಸ್ವಾಮಿನ. ನಾನು ಒಂದು ಕೈ ಮುಕ್ಕೊಂಡು ಒಳ್ಳೇದಾಗ್ಲಪ್ಪ ಅಂತೇಳಿ ದೇವಸ್ಥಾನನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ಹೊರಗಡೆ ಬಂದು ಇಲ್ಲಿ ಊಟಕ್ಕೆ ಬಂದೆ. ಊಟಕ್ಕೆ ಪರೋಟ ತಿನ್ಕೊಂಡು ಈಚೆ ಬರುವಾಗ ರಾಘವೇಂದ್ರ ಸ್ವಾಮಿದು ರಥ ಬಂದಿತ್ತು. ಹಂಗೆ ರಾಘವೇಂದ್ರ ಸ್ವಾಮಿಗೆ ಒಂದು ನಮಸ್ಕಾರ ಹೊಡ್ಕೊಂಡೆ. ಇದೇ ರಾಘವೇಂದ್ರ ಮಠ ನೋಡ್ಕೊಂಡು ಸೀದಾ ನಾನು ಹೋಟ್ಲ್ ಕಡೆ ಬಂದೆ. ಹೋಟ್ಲ ರೂಮ್ ಕೊಟ್ಟಿದ್ರು ಡ್ರೈವರ್ಗೆ. ಲಾಸ್ಟ್ ಡೇಟ್ ರನ್ನಾಗಿತ್ತು. ಥ್ಯಾಂಕ್ ಯು.